ಎಲ್ಲ ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಸರ್, ಒಂದು ಮಾತನ್ನ ನಾನು 94ನೇ ಇಸ್ವಿಯಿಂದ ನೋಡ್ಕೊಂಡು ಬಂದಿದ್ದೀವಿ ಇಲ್ಲಿ ಇದೇ ಅಸೆಂಬ್ಲಿಲಿ. ಮುಂಚೆ ನಾವೇ ಪ್ರಸ್ತಾಪ ಮಾಡಿದ್ರೆ ಇಲ್ಲಿ ಪರಿಹಾರ ಸಿಗ್ತಾ ಇತ್ತು, ಉತ್ತರ ಸಿಗ್ತಾ ಇರಲಿಲ್ಲ, ಪರಿಹಾರ ಸಿಗ್ತಾ ಇತ್ತು. ಇವತ್ತು ಈ ಅಂಬೇಡ್ಕರ್ ರಸ್ತೆನಲ್ಲಿ 2 ಬಿಲ್ಡಿಂಗ್ ಇದೆ, ಒಂದು ಹೈಕೋರ್ಟ್, ಒಂದು ವಿಧಾನಸೌಧ, ಒಂದು. ಅಲ್ಲಿ ತೀರ್ಪು ಸಿಗುತ್ತೆ, ನ್ಯಾಯ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ಪ್ರಶ್ನೆಗೆ ಉತ್ತರ ಸಿಗುತ್ತೆ, ಪರಿಹಾರ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಸದಸ್ಯರಿಗೆ ಬೇಕಾಗಿರೋದು ಪರಿಹಾರ. ಆಸ್ಪತ್ರೆ ಬೇಕು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ, ತಮಗೂ ಕೂಡ ಗೊತ್ತಿದೆ. ಆಸ್ಪತ್ರೆನ ಯಾವಾಗ ಶುರು ಮಾಡ್ತೀವಿ, ಯಾವ ಹಂತದಲ್ಲಿ ಶುರು ಮಾಡ್ತೀವಿ? ನೀವೇ ಹೇಳ್ತೀರಾ ಅಗತ್ಯ ಇದೆ, ಮಂಗಳೂರಿಗೆ ಹೋಗ್ತಾ ಇದ್ದಾರೆ, ಗೋವಾಗೆ ಹೋಗ್ತಾ ಇದ್ದಾರೆ ಅಂತ. ಆಸ್ಪತ್ರೆನ ಸರ್ಕಾರ ಯಾವಾಗ ಕೊಡೋದಕ್ಕೆ ನಿಶ್ಚಯ ಮಾಡುತ್ತೆ, ಅದಕ್ಕೆ ಉತ್ತರ ಕೊಡಿ. ನಮ್ಗೆ ಉತ್ತರ ಕೊಟ್ಟು ಈಗೋ ಪ್ರಶ್ನೋತ್ತರ ತಪ್ಪಿಟ್ರೆ ಸಾಕು ಅನ್ನೋದು ಪದ್ಧತಿ, ಮನಸ್ಥಿತಿ ಬೇಡ. ಸೊಲ್ಯೂಷನ್ ಬೇಕು ನಮಗೆ. ಈಗ ಅಧ್ಯಕ್ಷರೇ, ಈಗ ಸೂಪರ್ ಸ್ಪೆಷಾಲಿಟಿ ಕೇರ್ಗೋಸ್ಕರ ಈಗಾಗಲೇ ಒಂದು 450 ಬೆಡ್ಡಿನ ಹೊಸ ಆಸ್ಪತ್ರೆ ಕಟ್ಟಿದ್ದೀವಿ. ಅದರಲ್ಲಿನೇ ನಾವು ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅದರಲ್ಲಿ ಪ್ರೊವಿಷನ್ ಮಾಡಿದ್ದೀವಿ. ಅಂದರೆ ದಿಟ್ಸ್ ಆಲ್ಸೋ ಒನ್ ಆಫ್ ದ ಸೂಪರ್ ಸ್ಪೆಷಾಲಿಟಿ ಇದು ಸರ್ವಿಸಸ್. ಅದ್ರ ಜೊತೆಗೆ 6 ಪೋಸ್ಟನ್ನು ನಾವು ಕಾಲ್ ಮಾಡಿದ್ವಿ, ಜನ ಬಂದಿಲ್ಲ. ಅಲ್ಲಿ ಬಂದರೆ ಆ ಹಂತದಲ್ಲೇ ನಾವು ಸ್ಟಾರ್ಟ್ ಮಾಡೋಕ್ಕೆ ನಾವು ಉದ್ದೇಶ ಇರಲಿಲ್ಲ ಅಂತಂದರೆ ನಾ ಈ ರೀತಿ ಉತ್ತರ ಕೊಡ್ತಾ ಇರಲಿಲ್ಲ. ಇದಕ್ಕೆ ಉದ್ದೇಶ ಇದೆ. ಅದಕ್ಕಾಗಿ ನಾವು ಈಗ ಸದ್ಯಕ್ಕೆ ನಮಗೆ ಹಂತವಾಗಿ ಅದು ಮಾಡಬೇಕಾಗ್ತದೆ. ಕಾರವಾರಕ್ಕೆ ಮಾಡಲಿಕ್ಕೆ ನಾವು ಪಾಸಿಟಿವ್ ಇದೀವಿ ಅಂತ ಹೇಳಿದ್ದೀನಿ. ಕುಮಟಾಗೆ ಕಷ್ಟ ಆಗ್ಬೋದು, ಯಾಕಂದ್ರೆ ಕುಮಟಾಗೆ ಸ್ಟ್ಯಾಂಡರ್ಡ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡೋದು ತೊಂದರೆ ಆಗ್ಬೋದು. ಬಟ್ ಕಾರವಾರ ಜಿಲ್ಲೆಗೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡೋದು ಸರ್ಕಾರ ನಿರಾಕರಣೆ ಮಾಡಿಲ್ಲ, ಅದನ್ನ ನಾವು ನಿರಾಕರಿಸಿಲ್ಲ. ಅರ್ಥ ಮಾಡ್ಕೊಳ್ಳಿ, ಕಾರವಾರ ಗೋವಾ ತುದಿನಲ್ಲಿರೋದು, ಕುಮಟಾ ಇಡೀ ಜಿಲ್ಲೆಗೆ ಸೆಂಟರ್ ಪ್ಲೇಸ್. ಕ್ಯಾಪಿಟಲ್ ಯಾವುದು? ಕ್ಯಾಪಿಟಲ್ ಇರಲಿ ಸರ್, ಕ್ಯಾಪಿಟಲ್ ಕ್ಯಾಪಿಟಲ್ ಅಲ್ಲಿ ಆಗ್ಬೇಕು ಅಂತ ಸಣ್ಣ ಪ್ರಕಾಶ್, 1 ಸೆಕೆಂಡ್ ನೋಡಿ. ಕಾರವಾರ ಜಿಲ್ಲೆಗೆ ಆಗ್ಬೇಕಾದದ್ದು ಅಂದ್ರೆ ಆಗ್ಲೇಬೇಕೆ. ನಾನು ಆರೋಗ್ಯ ಸಚಿವನಾಗಿದ್ದೆ, ಅವ್ರು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ರು. ಆವಾಗ ಒಂದು ಮೆಡಿಕಲ್ ಕಾಲೇಜ್ ಕೂಡ ಮತ್ತು ಸರಿಯಾದ ಒಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕೂಡ ನಿಮ್ಮ ಕಾರವಾರ ಜಿಲ್ಲೆಯಲ್ಲಿ ಇರಲಿಲ್ಲ. ಆವಾಗ ಅದನ್ನು ಮನಗೊಣಕ್ಕೆ ಎಲ್ಲರೂ ಕೂಡ, ಅದಕ್ಕಾಗಿ ನಾವು ಆಯುಷ್ಮಾನ್ ಸ್ಕೀಮ್ ನಲ್ಲಿ ಕರ್ನಾಟಕ ಕಾರವಾರದವರು, ಉತ್ತರ ಕರ್ನಾಟಕದವರು ಏನು ಗೋವಾಕ್ಕೆ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಅವ್ರಿಗೆ ನಾವು ಫ್ರೀ ಕೊಡ್ತಿದ್ದೆವು. ಕಾರವಾರದವರು ಹೋಗಿ ಗೋವಾದಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಸರ್ಕಾರ ದುಡ್ಡು ಕೊಡ್ತೀವಿ. ಖಾಲಿ BPL ಕಾರ್ಡ್ ತೋರಿಸಿದ್ರೆ ಸಾಕು, ಕರ್ನಾಟಕ ಗವರ್ಮೆಂಟ್ ದುಡ್ಡು ಕೊಡ್ತಾ ಇತ್ತು. ಯಾಕಂತ ಹೇಳಿದ್ರೆ ನಮಗೆ ಸ್ಟೇಟ್ ಇಸ್ ನಾಟ್ ಇಂಪಾರ್ಟೆಂಟ್, ನಮ್ಮ ಪೇಷಂಟ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳಿಕೊಂಡು. ಅದರ ನಂತರ ಅಲ್ಲಿ ಚರ್ಚೆ ಮಾಡಿ ನೆಕ್ಸ್ಟ್ ಸೆಕೆಂಡ್ ಬಜೆಟ್ ನಲ್ಲಿ ಶ್ಯಾಮ್ ಪ್ರಕಾಶ್ ಪಾಟೀಲ್ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಇದ್ದಾಗ ಅಲ್ಲಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಿದ್ರು ಕೂಡ ಇದಕ್ಕೋಸ್ಕರವೇ ಅಲ್ಲಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಯಿತು. ಅದು ಮೆಡಿಕಲ್ ಕಾಲೇಜ್ ಮತ್ತು ಜಿಲ್ಲಾ ಮಟ್ಟದ ಆಸ್ಪತ್ರೆಯಲ್ಲಿ ಬಂತು. ಟ್ರಾಮಾ ಕೇರ್ ಮತ್ತು ಎಮರ್ಜೆನ್ಸಿ ಕೇರ್ ಕೂಡ ಅಗತ್ಯ, ಸೂಪರ್ ಅಗತ್ಯ ಇದೆ, ಇಲ್ಲ ಅಂತಲ್ಲ. ಅದಕ್ಕೆ ಈಗ ಅಲ್ಲಿಂದ ಬರೀ ಕಾರವಾರದಿಂದ ಮಂಗಳೂರು, ಉಡುಪಿ ಅಂತಲ್ಲ, ನಿಮ್ಮ ಯಲ್ಲಾಪುರದ, ನಿಮ್ಮ ಹುಬ್ಳಿಯಿಂದ ಸ್ಟಾರ್ಟ್ ಮಾಡೋದಂತ ಎಲ್ಲೂ ಕೂಡ ಇಲ್ಲ ಇದಕ್ಕೆ. ಆದ್ರೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗ್ಬೇಕಾದ್ರೆ ಒಂದು ಕಟ್ಟಿದ್ರೆ ಮಾತ್ರ ಸಾಕಾಗುದಿಲ್ಲ, ಅದಕ್ಕೆ ಬೇಕಾಗುವಂತ ಫೀಡರ್ ಹಾಸ್ಪಿಟಲ್ಸ್ ಬೇಕು, ಬೇರೆ ವ್ಯವಸ್ಥೆ ಬೇಕು. ಅದನ್ನು ನೋಡಿಕೊಂಡು ಎಲ್ಲಿ ಸೂಕ್ತ ಅಂದ್ರೆ ನಮ್ಗಿಂತ ಜಾಸ್ತಿ ಅವ್ರಿಗೆ ಹೆಚ್ಚಿನ ಅನುಭವ ಇದೆ ಡಿಪಾರ್ಟ್ಮೆಂಟ್ಗೆ. ನೋಡಿಕೊಂಡು ಈಗ ಕೆಲವರು ಸ್ಕೂಲ್ ಬೇಕಂತ ಕೇಳ್ತಾರೆ, ಕಡೆಗಲ್ಲಿ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಇದ್ದಾರಾ, ಇಂಪ್ಲೆನ್ಸ್ ಅಲ್ಲಿ ತಕೊಂಡು ಹೋಗ್ತಾರೆ. 15 ಸ್ಟೂಡೆಂಟ್ಸ್ ಕೂಡ ಇಲ್ಲ. ಎಲ್ಲಿ ಕಾಲೇಜ್ ಬೇಕು ಪಾಪ, ಅವನಿಗೆ ಇಂಪ್ಲೆನ್ಸ್ ಇಲ್ಲ, ಅವನಿಗೆ ಎಲ್ಲಿ ಕಾಲೇಜ್ ಇಲ್ಲ. ಹೈಸ್ಕೂಲ್ ಕೊಡಿ ಅಂತೇಳಿ ಗಲಾಟೆ ಮಾಡಿ ನಾನು ತಗೊಂಡಿದ್ದೇನೆ ಅಂತೇಳಿ ಶೋ ಮಾಡ್ಲಿಕ್ಕೆ ತೋರಿಸ್ತಾರೆ. ಸ್ಟೂಡೆಂಟ್ಸ್ ಅದಾಗುತ್ತೆ ಬೇಡ, ನೀವು ನೋಡಿ ಎಲ್ಲ ವಿಶ್ವಾಸಕ್ಕೆ ಚೆನ್ನಾಗಿ ಕಡೆ ಮಾಡ್ಲಿ. ಒಂದು ಕಡೆ ಹೀಗಾಗಿ ಇದೆಲ್ಲ ಪರಿಶೀಲನೆ ಮಾಡಿನೇ ನಾವು ಕಾರವಾರದಲ್ಲಿ ಕೆಲವೊಂದು ಸರ್ವಿಸಸ್ ಪ್ರಾರಂಭ ಮಾಡತಕ್ಕಂತ ಉದ್ದೇಶ ಇದೆ. ಕಾರವಾರ ಯಾಕಂದ್ರೆ 450 ಬೆಡ್ಡಿನ ಒಂದು ಆಸ್ಪತ್ರೆ ನಾವು ಇನ್ನೊಂದು 2 ತಿಂಗಳಲ್ಲಿ ಅದನ್ನ ಉದ್ಘಾಟನೆ ಮಾಡ್ತಾ ಇದ್ದೀವಿ, ಅದು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. 450 ಬೆಡ್ ಹಾಸ್ಪಿಟಲ್ ಲೋಕಾರ್ಪಣೆ ಕಾರವಾರದಲ್ಲಿ ಮಾಡ್ತಾ ಇದ್ದೀವಿ. ಅಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೂ ಕೂಡ ಅಲ್ಲಿ ನಾವು ಪ್ರೊವಿಷನ್ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ಅದನ್ನ ಮಾಡ್ತೀವಿ, ಕ್ಯಾನ್ಸರ್ ಆಸ್ಪತ್ರೆನಲ್ಲಿ ಕಾರವಾರದಲ್ಲಿ ಮಾಡ್ತಕ್ಕಂಥ ಉದ್ದೇಶ ಇದೆ, ಮಾಡ್ತೀವಿ. ಅದ್ರ ಜೊತೆ ಬೇರೆ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಕೂಡ ಈಗ ಪ್ರಾರಂಭ ಮಾಡೋದಕ್ಕೆ 6 ಪೋಸ್ಟ್ ಸ್ಯಾಂಕ್ಷನ್ ಇದೆ. ಅಲ್ಲಿ ಇರೋ ಹಾಸ್ಪಿಟಲ್ ಅಲ್ಲಿ ಯಾವ್ದಾವ್ದು ಪ್ರಾರಂಭ ಮಾಡಕ್ ಸಾಧ್ಯ ಇದೆ ಮಾಡ್ತಕ್ಕಂಥ ಮಾತಾಡ್ಲಿಕ್ಕೆ ಬಿಡಿ, ನೀವು ಮಾತಾಡಿ. ಏನು ಮನೆ ಅಧ್ಯಕ್ಷರೇ, ನ್ಯಾಷನಲ್ ಹೈವೇ ಪಾಸ್ ಆಗ್ತದೆ, ಗೊತ್ತಿದೆ ಅಲ್ಲ. ಕುಮಟಾದಿಂದ ಕಾರವಾರಕ್ಕೆ ಹೋಗೋದಿದ್ರೆ 70ರಿಂದ 75 ಕಿಲೋಮೀಟರ್ ಹೋಗ್ಬೇಕು. ಅಲ್ಲಿ ಸರಿಯಾದ ಸರ್ವಿಸ್ ಸಿಗದೆ ಇದ್ರೆ ಆ ರೋಗಿ ಅಲ್ಲೇ
ಮೇಲೆ ಹೋಗ್ತಾನೆ. ಮಣಿಪಾಲ್ಗೆ ಹೋದ್ರೆ ಸರಿಯಾದ ಸರ್ವಿಸ್ ಆದ್ರೂ ಸಿಗ್ತದೆ. ಕಾರವಾರಕ್ಕೆ ಹೋದ್ರೆ ನಮ್ಗೆ ವ್ಯವಸ್ಥೆ ಇಲ್ಲ ಅಲ್ಲಿ. ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತೇನೆ, ಒಮ್ಮೆ ಮೀಟಿಂಗ್ ಮಾಡಿ, ಸಚಿವರೇ. ಮೀಟಿಂಗ್ ಮಾಡಿ ಫೈನಲ್ ಮಾಡಿ. ಇಲ್ಲ, ಯಾವುದೇ ಪರಿಸ್ಥಿತಿಯಲ್ಲಿ ಕುಮಟಾದಲ್ಲಿ ಆಗ್ಬೇಕು. ಬಹಳ ವರ್ಷಗಳಿಂದ ಬೇಡಿಕೆ ಇದೆ. ಮಂಗಳೂರಿನಲ್ಲಿ ಬಹಳ ವರ್ಷಗಳಿಂದ ನಮ್ದು ಒಂದೇ ಒಂದು ಬೇಡಿಕೆಯನ್ನ ಈಡೇರಿಸಲಿಕ್ಕೆ ಆಗ್ತಾ ಇಲ್ಲ. ಆಯ್ತು, ಅದು ಚರ್ಚೆ ಮಾಡ್ತದೆ. ಯಾಕೆ ಒಂದೇ ಬೇಡಿಕೆಯನ್ನ ನಮ್ಮ ಹತ್ರ ಇವತ್ತು ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಗೋಕರ್ಣ ಇದೆ, ಪ್ರವಾಸೋದ್ಯಮದಲ್ಲಿ ಬಹಳಷ್ಟು ಜನ ಪ್ರತಿದಿನ 10 ರಿಂದ 15 ಸಾವಿರ ಯಾತ್ರಿಕರು ಬರ್ತಾರೆ ಅಲ್ಲಿ. ಆಯ್ತು. ಏನ್ ಫೆಸಿಲಿಟಿ ಕೊಟ್ಟಿದ್ದೀರಾ ಸರ್? ಓಕೆ, ಓಕೆ. ಯಾವ ಫೆಸಿಲಿಟಿ ನನಗೆ ಕ್ಷೇತ್ರ ಕೊಟ್ಟಿದ್ರಿ ಹೇಳಿ? ಯಾವ ಫೆಸಿಲಿಟಿ ಕೊಟ್ಟಿದ್ರಿ? ಪ್ರತಿಯೊಂದರಲ್ಲೂ ತಾರತಮ್ಯ ನಿಮ್ದು, ಪ್ರತಿಯೊಂದರಲ್ಲೂ ತಾರತಮ್ಯ. ಆಯ್ತು, ಮತ್ತೆ ಮತ್ತೆ ಯಾಕೆ ಮಾತಾಡ್ತೀರಿ? ನೋವಾಗ್ತಾ ಇದೆ. ಅಧ್ಯಕ್ಷರೇ, ನೋವಾಗ್ತಾ ಇದೆ ನನ್ಗೆ. ಈ ರೀತಿ ಶಾಸಕರು ಹೇಳಿದ್ರೆ ಅದು ದುರಾದೃಷ್ಟಕರ. ಆಯ್ತು. ಇಲ್ಲ, ತಾರತಮ್ಯ, ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಮಾಡಿ ಎಲ್ಲ ಶಾಸಕರು ಮುಜರಾಯಿ ಇಲಾಖೆಯಲ್ಲಿ ಯಾವ ಸರ್ಕಾರ ಆಯ್ತು, ನಿನಗೆ ಏನ್ ಮಾತು ಮುಗೀತಲ್ಲ, ಯಾವ ಪ್ರಶ್ನೆ ಇದೆ? ಏನ್ ಮಾತಾಡ್ತೀನಿ ನೀವು? ನನ್ನ ಕ್ಷೇತ್ರ- ಆಯ್ತು, ಅವ್ರು ಹೇಳಿದ್ರು, ನಾವು ಉತ್ತರ ಕೊಟ್ಟಿದ್ದಾರೆ. ಈ ರೀತಿ ಯಾವುದೇ ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ? ನಿಮ್ಮ ಜೊತೆ ಕರೆದು ಕೂತ್ಕೊಂಡು ಮಾತಾಡ್ದಂತ ಹೇಳಿದ್ದಾರೆ. ಈಗ last part ಹಂಚಕ್ಕಾಗ್ತದೆ? ಇಲ್ಲ, ಇಲ್ಲ. ಆಯ್ತು, ಕೂತ್ಕೊಂಡು ಮಾತಾಡಿ ಫೈನಲ್ ಮಾಡಿ. ಇದು ಇಂಪಾರ್ಟೆಂಟ್ ಇದೆ, ಸೀರಿಯಸ್ ಇದೆ, ಎಲ್ಲ ಗೊತ್ತಾಯ್ತು. ಬೇಕಾಗಿದೆ. ಆಯ್ತು, ಹಾಸ್ಪಿಟಲ್ ಓಪನ್ ಆಗಿದೆ, ಒಂದು ಮಕ್ಕಳದು ಹಾಸ್ಪಿಟಲ್ ಓಪನ್ ಆಗಿ ಹಿಂಸದ್ದು. ಆಯ್ತು, ಪ್ರಶ್ನೆ ಆಫೀಸಲ್ಲಿ ಮಾತಾಡಿ ಮಾರ ಹೋಗಿ. ಅವ್ರ ಆಫೀಸಲ್ಲಿ ಇದ್ದಾರೆ, ನಿಮ್ಗೆ ಅಲ್ಲಿ ಪುಡ್ಸೋತಿಲ್ಲ ಬರ್ಲಿಕ್ಕೆ. ಅವ್ರಿಗೆ ಆಫೀಸ್ ಹೋಗಿ ಮಾತಾಡ್ಲಿಕ್ಕೆ ಪುಡ್ಸೋತಿಲ್ಲ. ಇಲ್ಲಿ ಅವರು ಮಾತಾಡೋ ಸಡನ್ ನಿಮ್ಗೆ ನೆನಪಾಗುದು, ನ್ಯೂಟನ್ಗೆ ನೆನಪಾದ ರೀತಿ. ಮಾನ್ಯ ಅಧ್ಯಕ್ಷರೇ, ಒಂದು ಮೀಟಿಂಗ್ ಆದ್ರೂ ಕಂಡಕ್ಟ್ ಮಾಡ್ಲಿ ಮಾನ್ಯ ಸಚಿವರು. ಯಾವಾಗ ಅಂತ ನಮ್ಮ ಕ್ಷೇತ್ರಕ್ಕೆ ಬನ್ನಿ. ಇವರ ಸಚಿವರೇ, ಸದಸ್ಯರು ಅರ್ಥ ಮಾಡ್ಕೊಳ್ಬೇಕು ದಯವಿಟ್ಟು. ದಿನಕರ್ ಶೆಟ್ಟಿ, ತಾವು ಎಲ್ಲ ಸೀನಿಯರ್ MLA ಇದ್ದೀರಿ. ಎಲ್ಲಾ ಮತಕ್ಷೇತ್ರದಲ್ಲಿ ನಾನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ, ಮಧ್ಯಸ್ಥಳ ನಮ್ದು ಕುಮಟಾ. ಇಲ್ಲ, ಇನ್ನು for ನಿಮ್ಗೆ example ಸಿರ್ಸಿಯಿಂದ ನಿಮ್ಗೆ ಒಂದು ನಿಮಿಷ. 60 ಕಿಲೋಮೀಟರ್, ಗುಲ್ಬರ್ಗ, ಆಯ್ತು, ಗೊತ್ತಿದೆ, ಗುಲ್ಬರ್ಗ, ಸುರ್ಪುರು, ಭಟ್ಕಳಗೆ 50 ಕಿಲೋಮೀಟರ್ ಇದೆ. ಕಿಲೋಮೀಟರ್. ನಾವು ಬರಕ್ಕಾಗಲ್ಲ. ಸೂಪರ್ ಸ್ಪೆಷಾಲಿಟಿ ಮಾಡಿ ಅಂದ್ರೆ ಹೆಂಗ್ ಮಾಡಕ್ಕಾಗುತ್ತೆ? ನೀವು ಮೀಟಿಂಗ್ ಮಂತ್ರಿ ಅವರೇ, ಆ ಭಾಗದ ಜಿಲ್ಲೆ ಎಲ್ಲಾ ಶಾಸಕರು ಮೀಟಿಂಗ್ ಮಾಡಿ. ಕಾರವಾರ ಸಿದ್ದು ಜಿಲ್ಲೆ ಸವದಿ ಎಲ್ಲಾ ಶಾಸಕರ ಮೀಟಿಂಗ್ ಕರೆದು ನಾವು ಒಂದು ತೀರ್ಮಾನ